ಮುಸ್ಲಿಮ್ ಅನ್ನೋ ತುಂಬ ಭೇದ ಭಾವ ಇದ್ದರೆ ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ, ಅವ್ರಿಗೆ ಕಂಡ್ರೆ ಇವ್ರಿಗಾಗಲ್ಲ. ಬಟ್ ಇಲ್ಲಿ ಖುಷಿ ಆಯಿತು ಯಾಕಂದರೆ ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಊಟ ಕೂಡ ಚೆನ್ನಾಗಿ ಒಳ್ಳೆಯ ಕಾರ್ಯಕ್ರಮ ಅಂತ ಅಂದ್ಕೊಳ್ತೀನಿ. ಆದರೆ ನಮ್ಮ ಆಯನೂರಲ್ಲಿ ಇದೇ ಫಸ್ಟು ಕಾರ್ಯಕ್ರಮ ನೀವು ಮಾಡ್ತಾ ಇರೋದು ನಿಮ್ಮ ಸಂಘ ಒಳ್ಳೆಯದಾಗಲಿ. ಎರಡನೇದು ನಮ್ಮ ಆಯನೂರು ಮತ್ತು ಕೋಳಿ ಜನತೆಗೆ ನೀವು ಈ ಅನ್ನದಾನ ಏನು ಒಳ್ಳೆಯ ರೀತಿಯಲ್ಲಿ ಅವರಿಗೆ ವಿಚಾರನ ಮುಂದೆ ತರಬೇಕಂತ ಹೇಳಿ ಬಯಸ್ತಾ ಇದ್ದೀರಾ. ಇದನ್ನು ನೋಡಿ ಬೇರೆ ಕಲಿಸಿ ಜನಕ್ಕೆ ಹಸಿದವರಿಗೆ ಊಟ ಕೊಡೋದಂಥ ಒಳ್ಳೆಯ ಕಾರ್ಯಕ್ರಮ. ಅನ್ನದಾನ ದೊಡ್ಡ ಕಾರ್ಯಕ್ರಮ, ಅದಕ್ಕಿಂತ ದೊಡ್ಡದಾದಿಲ್ಲ. ಅನ್ನದಾನ ರಕ್ತದಾನ ಶ್ರೇಷ್ಠ ಕಾರ್ಯಕ್ರಮ. ನಿಮ್ಮ ಸಂಘಕ್ಕೆ ನಮ್ಮ 500 ಜನರು ಕೋಳಿ ಜನ ಪರವಾಗಿ ಅವರು ಸೂಕ್ತವಾದ ಜಾಗ ಆರಿಸ್ಕೊಂಡಿದ್ದಾರೆ. ಇಲ್ಲಿ ಬಸ್ಗಳು ಓಡಾಡ್ತಿರ್ತವೆ, ಮಳೆ, ಕೆಲವರಿಗೆ ಟೈಮ್ ಸರಿಯಾಗಿ ಬಸ್ ಸಿಗ್ತಾ ಇಲ್ಲ. ಎಲ್ಲರೂ ಹೊಟ್ಟೆ ಅನ್ನ ಅನ್ನೋದು ಭಾಳ ಶ್ರೇಷ್ಠ. ಅದು ಅನ್ನದಾನ ಅನ್ನೋದು ಮಹಾದಾನ. ಆ ದಾನ ಮಾಡೋಕ್ಕೆ ಜಾಗ ಆರಿಸ್ಕೊಂಡಿರಲ್ಲ. ಅದು ನಾನು ಭಾಳ ಆಶ್ಚರ್ಯಪಟ್ಟೆ. ಅಂತ ಇದ್ಕೊಂಡು ನೋಡಿದೆ, ಒಳ್ಳೆಯ ಜಾಗ ಅನ್ನ ಹಾಕ್ತಾ ಇದ್ದಾರೆ. ಕೆಲವರು ಬಸ್ಸಿಗೆ ದುಡ್ಡಿದ್ದವರು ಇರ್ತಾರೆ, ಇಲ್ಲದವರು ಇರ್ತಾರೆ. ಅವರಿಗೆ ಹೋಟೆಲ್ಲಾಗಲಿ ಈಗ ಒಂದ್ಸಲಿ ಹೋಟ್ಲಿಗೆ ಹೋದರೆ 50ರಿಂದ 100 ರೂಪಾಯಿ ಬೇಕು. ಅಂಥವ್ರಿಗೆ ಆಗಲ್ಲ, ಅಷ್ಟು ಇರ್ತೈತಿ. ಅನ್ನ ಹಾಕಿದ್ದಾರೆ ಅಂದರೆ ಒಳ್ಳೆ ಊಟ ಮಾಡೋದು. ಈ ಸಂಸ್ಥೆಯಿಂದ ನಮಗೆಲ್ಲ ಈ ಊಟದ ವ್ಯವಸ್ಥೆಯನ್ನು ಮಾಡಿದ್ದಂಥ ಧನ್ಯವಾದ. ಮತ್ತು ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀತಾ ಇದೆ. ಇದೇ ರೀತಿ ರಾಜ್ಯಾದ್ಯಂತ ಮುಂದುವರೆಯಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಒಂದು ಅನ್ನ ಸಂತರ್ಪಣೆ ಮಾಡಿದ್ದು ಒಳ್ಳೆಯದು. ನಾವು ಎಲ್ಲರಿಗೂ ಧನ್ಯವಾದ. ಮುದುಕರಿಗೆ ಬದುಕರಿಗೆ ಊಟ ಎಲ್ಲ ಕೊಟ್ಟು ಸಂತೃಷ್ಟಿ ಮಾಡಿಸಿದ್ದೀವಿ. ಅದ್ರ ಬಗ್ಗೆ ಖುಷಿಯಾಗಿದೆ. ತುಂಬ ಮೆಚ್ಚುವಂಥ ಇದು. ಯಾಕಂದರೆ ಈ ಥರದ್ದು ಯಾರೂ ಮಾಡಿದ್ದಿಲ್ಲ. ಕಳೆದ ಸೆಕೆಂಡ್ ಲೋನ್ ಕೊಡ್ತಾರೆ, ತಗೋತಾರೆ, ಸೆಕೆಂಡ್ ರ್ಯಾಪ್ ಈ ಥರ ಕೇಕ್ ಕಟ್ ಮಾಡೋದು, ಎಂಜಾಯ್ ಮಾಡೋದು ಈ ಥರ ಮಾಡಿದರೆ ತುಂಬ ಒಳ್ಳೆಯದು. ದಾನ 2 ದಾನ ಇದೆ. ಒಂದು ಶ್ರೇಷ್ಠ ದಾನ, ಒಂದು ಅನ್ನದಾನ, ಒಂದು ಕಣ್ಣಿನ ದಾನ. ಒಂದು ಸದಸ್ಯರಾಗಿದ್ದೇನೆ. ಹಾಗೂ ಈ ನಮ್ಮ SMSS ಸಂಸ್ಥೆ ವತಿಯಿಂದ ಚೈತನ್ಯ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಈ ಒಂದು ನಮ್ಮ ಆಯನೂರು ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿರುತ್ತೇವೆ. ಹಾಗೂ ಈ ದಿನ ಯಾರೆಲ್ಲ ಸದಸ್ಯರ ಹುಟ್ಟುಹಬ್ಬ, ಯಾರ ಸದಸ್ಯರ ವಿವಾಹ ವಾರ್ಷಿಕೋತ್ಸವ, ಹೀಗೆ ಒಂದು ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿರುತ್ತೇವೆ. ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವುದೂ ಇಲ್ಲ ಅನ್ನೋದಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಎಲ್ಲ ಸದಸ್ಯರು ಹಮ್ಮಿಕೊಂಡಿರುವುದು ತುಂಬ ಸಂತೋಷವಾಗಿದೆ. ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಹಲವಾರು ಕಾರ್ಯಕ್ರಮಗಳು ನಡೆಯಬೇಕು ಅನ್ನೋದು ಎಲ್ಲರ ಒಂದು ಸಂಘದ ಬಗ್ಗೆ ನಮಗೆ ಅನುಭವ ಇಲ್ಲ. ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ರಲ್ಲ ಒಳ್ಳೆಯ ಸೊಸೈಟಿ ಮುಂದೆ ಎಲ್ಲ ಸೊಸೈಟಿ ಮುಂದೆ